7 ವರ್ಷಗಳಿಂದ ನಡೆದಿದ್ದು ರಿಯಲ್ ಆಗಿ ನಡೆದಿರೋದು. ಕತೆ ಬರೆಸಿ ಮಡಗಿರ್ತಕ್ಕಂಥದ್ದು ಆಡಿಷನ್ ಮಾಡಿದ್ವಿ. ಫೇಮಸ್ ಹೀರೋಯಿನ್ ಆವಾಗ ಪ್ರಿಯಾಗ್ ಮಾಡಕ್ ಬಂದಿದ್ದೆ. ಯಾರು ಸರ್? ಅದು ರಿವೀಲ್ ಮಾಡ್ಬೋದೋ ಗೊತ್ತಿಲ್ಲ. ಅದು ಹೇಳ್ಬಾರ್ದು, ಅದು ಹೇಳ್ತೀವಿ. ಮಂದಣ್ಣ. ಹೌದು. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಗೋಪಿ ಲೋಲೋ ಟೀಮ್ ಇದೆ. ನಿರ್ದೇಶಕರಿದ್ದಾರೆ, ಹೀರೋ ಇದ್ದಾರೆ, ನಿರ್ಮಾಪಕರಿದ್ದಾರೆ, ಹೀರೋಯಿನ್ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ನಮಸ್ಕಾರ ಸರ್, ಸೂಪರ್ ಆಗಿದ್ದೀವಿ ಸರ್. ಇಡೀ ನಿಮ್ಮ ಟೀಮಲ್ಲಿ ನೀವೇ ಜಾಸ್ತಿ ಮಾತಾಡೋದ ಹೆಂಗೆ? ಟೀಮಲ್ಲಿ ನಾನು ಮಾತಾಡೋದು ನಂದೇನು ನಡೆಯಲ್ಲ, ಎಲ್ಲ ಡೈರೆಕ್ಟ್ರದ್ದು. ಡೈರೆಕ್ಟ್ರು ಉತ್ತಮವಾದ ಡೈರೆಕ್ಟ್ರು. ಒಂದು 8 ಪಿಕ್ಚರ್ ಮಾಡಿದ್ದಾರೆ, 2 ಮರಾಠಿ ಮಾಡಿದ್ದಾರೆ, 6 ಕನ್ನಡ ಸಿನಿಮಾ ಮಾಡಿದ್ದಾರೆ. ನೆಕ್ಸ್ಟು ಮಾಡೋದಕ್ಕೆ ಬುಕ್ ಆಗಿದ್ದಾರೆ. ಡೈರೆಕ್ಷನು ನಾನು ಹೆಚ್ಚಿಗೆ ಹೊರಗಡೆ ಹೋಗಿಲ್ಲ, ಇಲ್ಲೆಲ್ಲ ಹೋಗಿದ್ದೀನಿ, ಡೈರೆಕ್ಟ್ ಶೂಟಿಂಗ್ನೆಲ್ಲ ಹೋಗಿದ್ದೀನಿ. ನಾನು 4ನೇ ಸಿನಿಮಾ ಕೆಲವರು ಗೊತ್ತಿರ್ತಕ್ಕಂಥ ಹೇಳಿದ್ದೀನಿ, ಅದನ್ನು ಅವ್ರಿಗೆ ಮಾಡಿದ್ರು. ಮತ್ತು ಕತೆ ಅನುಭವದ ಮೇಲೆ ಕತೆ ಇವ್ರ ತಂದೆ ಕೈಲಿ ಬರ್ಸಿದ್ದೀನಿ. ಭಾಳ ಅದ್ಭುತವಾಗಿ ಹೋಗಿದೆ. ಅವ್ರ ತಂದೆ ಸ್ಟೋರಿ ಇವ್ರದ್ದು, ಬರ್ಸಿರೋದು ಅವರು, ಹೇಳಿದ್ ನಾನು ಮಾಡಿದ್ದವ್ರು. ನಿರ್ಮಾಪಕರು ಇವರು, ಡೈರೆಕ್ಟರ್ ಇವರು. ಕತೆ ಎಲ್ಲ ಹಂಗೆ ಪ್ರತಿಯೊಬ್ಬರ ಮನೇಲಿ ನಡೆಯುತ್ತೆ. ಅದು ಅನುಭವದ ಮೇಲೆ ನಾನು ಹೇಳಿದ್ದೀನಿ, ಅದನ್ನು ಅವ್ರು ಮಾಡಿದ್ದಾರೆ. ಇವರು ಫಿಲಮ್ ಲೈನಲ್ಲಿ ಇರ್ತಕ್ಕಂಥ ಬ್ರೀಡು, ಅದಕ್ಕೋಸ್ಕರ ಅವರು ಹೀರೋಯಿನ್ ಮಾಡಿದ್ರು. ಡಿಸಿಷನ್ ನನ್ನ ಕತೆ ಬರ್ಕೊಡ್ತೀನಿ, ನನ್ನ ಮಗಳನ್ನ ಹೀರೋಯಿನ್ ಹಾಕ್ಬೇಕಂತ? ಖಂಡಿತ ಇಲ್ಲ. ಅದು ಆಪರ್ಚುನಿಟಿ ಬಂತು, ಅದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು. ಅವ್ರ ಸಪೋರ್ಟ್ ಇತ್ತು. ಪಾತ್ರಕ್ಕೆ ನೀನು ಸೂಟ್ ಆಗ್ತೀಯಾ, ನೀನು ಜಸ್ಟಿಸ್ ಮಾಡೋಕ್ಕಾಗತ್ತೆ, ಡೈರೆಕ್ಟ್ರು ಒಪ್ತಾರೆ ಅನ್ನೋದಾದ್ರೆ ಮಾತ್ರ ನೀನು ಮಾಡು ಅಂತಾನೆ ಹೇಳಿದವರು. ಸೊ ಅವ್ರದ್ದು ಯಾವುದೇ ಥರದ ಇನ್ಫ್ಲೂಯೆನ್ಸ್ ಇರಲಿಲ್ಲ, ಸಪೋರ್ಟ್ ಇದೆ ಅಷ್ಟೇ. ಇಲ್ಲಿ ಟರ್ನಿಂಗ್ ಒಂದಿದೆ. 7 ವರ್ಷಗಳಿಂದ ನಡೆದಿದ್ದು, ರಿಯಲ್ ಆಗಿ ನಡೆದಿರೋದು. 7 ವರ್ಷಗಳಿಂದ ಕತೆ ಬರೆಸಿ ಮಡಗಿರ್ತಕ್ಕಂಥದ್ದು ಆಡಿಷನ್ ಮಾಡಿದ್ವಿ. ಒಬ್ಬರು ಫೇಮಸ್ ಹೀರೋಯಿನ್ ಈಗ ಆವಾಗ ಪ್ರಿಯಾಗ್ ಮಾಡಕ್ ಬಂದಿದ್ರು ಅವರು. ಯಾರು ಸರ್? ಅದು ರಿವೀಲ್ ಮಾಡ್ಬೋದೋ ಗೊತ್ತಿಲ್ಲ. ಅದು ಹೇಳ್ಬಾರ್ದು, ಅದು ಹೇಳ್ತೀವಿ. ಮಂದಣ್ಣ, ರಶ್ಮಿಕಾ ಮಂದಣ್ಣ. ಹೌದು, ಪ್ರಿಯಾಗ್ ಬರ್ತೀನಿ ಅಂತ ಹೇಳಿ ಬಂದಿದ್ರು. ಕಿರಿಕ್ ಪಾರ್ಟಿ ಬಿಫೋರ್ ಈ ಸಿನಿಮಾಗೆ ಆಡಿಷನ್ ಮಾಡಿ. ಆಮೇಲೆ ಬೇರೆ ಬೇರೆ ಆಯ್ಕೆ ಹೀರೋಗಳಿಗೆಲ್ಲ ಮಾಡ್ತಾರೆ. ಇವಾಗ ನಮ್ಮ ಸ್ನೇಹಿತರೊಬ್ಬರು ಪುನೀತ್ ರಾಜ್ಕುಮಾರ್ ಅಂತ ಕರ್ಕೊಂಡೋದ್ರು. ಅವ್ರಿಗೆ ಹೋಗಿ ಕತೆ ಹೇಳಿದ್ವಿ, ನೀವು ಯಾರು ಕೊಡಬಾರ್ದು, 3 ವರ್ಷ ಟೈಮ್ ಕೊಡಿ, ನಾನೇ ಮಾಡ್ತೀನಿ ಅಂತ. ಇವತ್ತಿಲ್ಲ, ಅವರ ಆಶೀರ್ವಾದ ಪಿಕ್ಚರ್ ಮಾಡ್ತಾ ಇದ್ದೀವಿ. ಅಂದರೆ ಕಂಟೆಂಟ್ ಚೆನ್ನಾಗಿದೆ ಅಂತ ಅವ್ರಿಗೆ ಗೊತ್ತಾಯ್ತು. ಅದಕ್ಕೋಸ್ಕರನೇ ಸುಮಾರು ಜನ ಆಯ್ಕೆ ಮಾಡಿದ್ವಿ, ನೋಡಿದ್ವಿ, ಎಲ್ಲ ಮಾಡಿದ್ವಿ. ಇದು ಎಲ್ಲ ಚೆನ್ನಾಗಿದೆಯಲ್ಲ ಸಿನಿಮಾ, ನೋಡೋಣ ಅಂತೇಳಿ ನಮ್ಮ ಅಳಿಯನ್ನ ಆಯ್ಕೆ ಮಾಡಿ ಈ ಹುಡುಗಿ ಕೇಳಿದೆ, ಏನಮ್ಮ ಮರಿ ಮಾಡ್ತೀಯಮ್ಮ ಅಂತ. ನಮ್ಮ ಮುಂದೆ ಹುಟ್ಟಿದ ಹುಡುಗಿ ಪಾಪ. ಆ ಸಿನಿಮಾ ಬರೆಯುವಾಗ ಈ SSLC ಹುಡುಗಿ ಡೆಸ್ಟಿನಿ ಅಷ್ಟೇ. ಇವ್ರ ತಂದೆ ತಾಯಿ ಎಲ್ಲ ಭಾಳ ಫ್ಯಾಮಿಲಿ ಫ್ರೆಂಡು. ಇದು ಚೆನ್ನಾಗಿದೆಯಲ್ಲ, ನೋಡೋಣ ಅನ್ನೋ ಉದ್ದೇಶ ಇಟ್ಕೊಂಡು ಚಾಲೆಂಜ್ ಮೇಲೆ ಮಾಡಿದ್ವಿ. ಚಾಲೆಂಜ್ ಮೇಲೆ ಆಗಿದೆ, ಚಾಲೆಂಜ್ ಮೇಲೆ ಐತೆ ಪಿಕ್ಚರು. ಜನ ನೋಡಿ ಯಾರಾದ್ರೂ ಚೆನ್ನಾಗಿಲ್ಲ ಅಂದರೆ ನಾನು ಅವತ್ತು ಬೆಳಗ್ಗೆನೇ ಬಾಕ್ಲಾಕ್ಬಿಡ್ತೀನಿ. ನಾನು ಪಿಕ್ಚರೇ ಮಾಡೋದು, ಅಷ್ಟು ಚೆನ್ನಾಗಿದೆ. ಎಲ್ಲರೂ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ. ಬಾಕ್ಲಾಗ್ತೀರಾ? ಹೋಟ್ಲು ಬಾಕ್ಲಾಗ್ತೀರಾ? ಪ್ರೊಡಕ್ಷನ್ ಹೌಸ್ ಬಾಕ್ಲಾಗ್ತೀರಿ ಅಂತ? ಹೋಟ್ಲು ಬಾಕ್ಲಾಗ್ತೀರಾ, ಮೀನಾಕ್ಷಿ ಕಾಫಿ ಬಾರು ಅಥವಾ ಪ್ರೊಡಕ್ಷನ್ ಹೌಸ್ ಆಗ್ತೀರಾ ಅಂತ? ಹೋಟೆಲ್ ಇನ್ನು 50 ಬಾಕಲು ತೆಗಿತೀನಿ. ಅದು ಚಿನ್ನ ವಿಷಯ ಅಲ್ಲ. ಸಿನಿಮಾ ಇದೆಯಲ್ಲ, ಸಿನಿಮಾದಲ್ಲಿ 300 ಪಿಕ್ಚರ್ 4 ಪಿಕ್ಚರ್ ಕ್ಲಿಕ್ ಆಗೋದು. ನಮ್ಮದು ಒಂದು ಲೆಕ್ಕ ಹಾಕೊಳ್ಳಿ. ತಮಾಷ್ಕಲ್ಲ, ನಾನು ದುರಾಂಕ ಅವ್ರಿಗೆ ಹೇಳ್ತಾ ಇದ್ದೀನಿ, ತಮಾಷ್ಕಲ್ಲ. ಎಲ್ಲ ನಿಮ್ಮ ಹುಡುಗರೆಲ್ಲ ನೋಡ್ತೀರಾ, ನೀವು ಸಿನಿಮಾ ನೋಡಿ ಚೆನ್ನಾಗಿಲ್ಲ ಅಂದರೆ ಆಮೇಲೆ ಮಾತಾಡಿ. ನಂತರ ನನ್ನ ಮೀನಾಕ್ಷಿ ಕಾಫಿ ಬಾರಲ್ಲಿ ಏನು ತಿಂಡಿ ಚೆನ್ನಾಗಿದೆ, ಏನಿದೆ ಅದೇ ಥರ ನಮ್ಮ ಸಿನಿಮಾ. ಅಷ್ಟು ಪ್ರತಿಯೊಂದು ಮನೇಲಿ ನಡೀತಕ್ಕಂಥದ್ದು. ಆ ಥರ ನಾವು ಭಾಳ ಅದ್ಭುತವಾಗಿ ನಮ್ಮ ಡೈರೆಕ್ಟ್ರು, ನಾವು, ಕೇಶವಚಂದ್ರ ಎಲ್ಲ ಕೂತ್ಕೊಂಡು ಏನು ಮಾಡಬೇಕು ಅಂತೇಳಿ ಡಿಫ್ರೆಂಟ್ ಸ್ಟೋರಿ ಮಾಡಿದ್ದೀವಿ. ಯಾಕೆಂದರೆ ಎಲ್ಲ ಬರ್ತಾ ಇರ್ತಾರೆ, ದಿನ ಬರೋದು ನೋಡೋದು, ಅದು ನೋಡಿದ್ದೀನಿ ಬಿಡಪ್ಪ, ಅದೇ ಹೇಳ್ತಾರೆ, ಇದು ಹೇಳ್ತಾರೆ ಅಂತ ಅಲ್ವಾ. ನಾವು ಸ್ವಲ್ಪ ಹೊಸಬರು ಅಂತೇನಿಲ್ಲ, 4 ಸಿನಿಮಾ ಪ್ರೊಡ್ಯೂಸರ್ ನಾನು. ಅನುಭವನೂ ಎರಡನೇದಾಗಿ ನಮ್ಮ ಡೈರೆಕ್ಟ್ರು, ನಾವು, ಕೇಶವ 1 ವರ್ಷ ಈ ಕತೆ ಬರೋದಕ್ಕೆ ಇದು ಮಾಡಿದ್ದೀವಿ. ಏನು ಡೈರೆಕ್ಟ್ರೆ, 1 ವರ್ಷ ಅದರಲ್ಲಿ ನನ್ನ ಮಗ ಇನ್ವಾಲ್ವ್ ಆಗಿ ಏನೇನು ಮಾಡಿ 6 ಸಾಂಗ್ ಮಾಡ್ಬೇಕಾದ್ರೆ ಯಾರು ಮಾಡ್ತಾರೆ? ಅದು ಈಗ ಎಲ್ಲ ಹೊಸಬರು ನಾಡ್ಸಿಲ್ಲ, ನಾವು ಹಳಬರು. ಅದ್ರ ತಕ್ಕನಂಗೆ ಮಾಡ್ತೀವಿ. ವಿಜಯ್ ಪ್ರಕಾಶು, ರಾಜೇಶ್ ಕೃಷ್ಣ, ಅನುರಾಧ ಭಟ್ಟು, ಹೇಮಂತ್, ಆಮೇಲೆ ಶಶಾಂಕ್ ಶೇಷಗಿರಿ. ನೀವು ನಂಬಲ್ಲ, ನಮ್ಮ ಪಿಕ್ಚರಲ್ಲಿ 7ನೇ ಸಾಂಗ್ ಆಡೋದು.
ಇವತ್ತು ಸಾವಿರಾರು ಹಾಡು ಹೇಳ್ತಿದ್ವಿ. ಅಂಥ ಅದ್ಭುತವಾಗಿರ್ತಕ್ಕಂಥದ್ದು ಹಾಡು 2 ಆಡಿಸಿದ್ವಿ ಅವ್ರಿಗೆ. ಇದ್ಕಿದ್ದಂಗೆ ಅಂತ ನಮ್ಮನ್ನೊಂದು ನಮ್ಮ ಸಾಂಗ್ ಇದೆ, ನಮ್ಮ ವಿಜಯ್ ಪ್ರಕಾಶ್ ಹಾಡೋದು ಭಾಳ ಚೆನ್ನಾಗಿದೆ. ನಾವು ಅದಕ್ಕೆ ತಕ್ಕನಂಗೆ ಅಂಥವ್ರ ಕೈಗೆ ರಿಕ್ವೆಸ್ಟ್ ಮಾಡಿ ಜೈನ್ ಕಾಯ್ಕೊಂಡು ಬರೆದಿದ್ದಾರೆ ಮೆಲೋಡಿ ಸಾಂಗು. 3 ತಿಂಗಳು ತೊಗೊಂಡ್ರು ನಿನ್ನಂತ ಅರ್ಜೆಂಟ್ ಮಾಡಿಲ್ಲ, ಎಲ್ಲ ಕಾಯ್ದು ಕ್ವಾಲಿಟಿ ಬರೋದಕ್ಕೆ ವೆಯ್ಟ್ ಮಾಡಿ. ಯಾಕೆ ಅಂದರೆ ಇನ್ನೊಂದು ಹೇಳ್ಬಿಡ್ತೀನಿ, ದುಡ್ಡು ಬರಲ್ಲ ಅಂತ ಗೊತ್ತಲ್ಲ ನಿಮಗೆ, ದುಡ್ಡು ಬರಬೇಕು, ಜನ ನೋಡಬೇಕು ಅನ್ನೋ ರೀತಿಯಲ್ಲಿ ನಾವು ಮಾಡಿದ್ದೀವಿ. ಇದಂತೂ ಇದ್ಯಾವುದು ಕಡಿಮೆ ಮಾಡಿಲ್ಲ. ಸರ್ ನೀವು ಹೆಂಗೆ ಸೆಲೆಕ್ಟ್ ಆಗಿದ್ದೀವಿ ಸಿನಿಮಾಗೆ ಅಥವಾ ಹೆಂಗೆ ಪ್ರೊಸೆಸ್ ಆಯ್ತು? ಸರ್ ಈಗಾಗಲೇ ಹೇಳಿದ್ರು ನಮ್ಮ ಮಾವರು, ಈ ಕಥೆನ ಪುನೀತ್ ರಾಜ್ಕುಮಾರ್ ಸರ್ ಅವ್ರು ಹೋಗಿ ಹೇಳಿದಾಗ ಅವರು 3 ವರ್ಷ ವೆಯ್ಟ್ ಮಾಡಿ ಅಂತ ಹೇಳಿದರು. ಆಮೇಲೆ ಕೋವಿಡ್ ಬಂತು, ಆಮೇಲೆ ನಿಮಗೆ ಗೊತ್ತು ಏನೆಲ್ಲ ಆಗಿದೆ ಅಂತ. ಅದಾದಮೇಲೆ ನಮಗೊಂದಿನ ಡೈರೆಕ್ಟ್ರು ಫೋನ್ ಮಾಡಿದ್ರು, ಈ ಥರ ಗೋಪಿಲೋಲ ಸಿನಿಮಾ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ನಿಮ್ಮ ಮಾವ ಅವ್ರು ಹೇಳಿದ್ದಾರೆ, ಒಂದು ಸತಿ ನಾನು ನಿಮ್ಮನ್ನು ನೋಡಬೇಕು, ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತೀರಾ ಇಲ್ವಾ, ಆ ಪಾತ್ರಕ್ಕೆ ನೀವು ಎಲಿಜಿಬಲ್ಲ ಇಲ್ವಾ ಅಂತ. ಹೋಗಿ ಒಂದು ಸತಿ ಮೀಟ್ ಮಾಡಿದ್ವಿ, ಕತೆ ಎಲ್ಲ ಹೇಳಿದ್ರು. ನಾನು ಅವ್ರಿಗೆ ಕೇಳಿದೆ, ಸರ್ ನಮ್ಮ ಮಾವ ಒಂದು ಅಳಿಯ ಅನ್ನೋ ಒಂದು ಇದ್ರ ಮೇಲೆ ಹೇಳಿರ್ತಾರೆ, ಬಟ್ ಬೀಯಿಂಗ್ ಎ ಡೈರೆಕ್ಟರ್ ನಿಮಗೆ ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಾ, ನಾನು ಎಲಿಜಿಬಲ್ ಇದ್ದೀನಾ, ಇದಕ್ಕೆ ನಾನು ಆಪ್ಟ್ ಆಗ್ತೀನಾ ಅಂದಾಗ ಅವ್ರು ನನ್ನ ಹತ್ರ ಕೂತ್ಕೊಂಡು ಡಿಸ್ಕಸ್ ಮಾಡಿ ನಾವು ಟೈಮ್ ಸ್ಪೆಂಡ್ ಮಾಡಿದಾಗ, ಸರ್ ಓಕೆ, ನಾನು ಅಂದ್ಕೊಂಡಿರೋ ವಿಷನ್ಗೆ ನಾನು ಬೇಕಾಗಿರೋ ಸಿನಿಮಾ ನಾನು ಮಾಡೋಕ್ಕೆ ನೀವು ಸೂಟ್ ಆಗ್ತೀರಾ, ಡೆಫಿನೆಟ್ಲಿ ನಾನು ನಿಮ್ಮ ಕೈಲಿ ಮಾಡಿಸ್ತೀನಿ ಅಂತ ಹೇಳಿ ಅವರೊಂದು ಭರವಸೆ ಕೊಟ್ಟರು. ನನಗೂ ಇವಾಗ ಹಸ್ದಾಗ ಉಪಹಾರ ಮುಖ್ಯ, ಉಪದೇಶ ಆಗಲ್ಲ. ನನಗೂ ಸಿನಿಮಾ ಮಾಡಬೇಕು ಅನ್ನೋ ತುಂಬ ಇದ್ದಿತ್ತು. ಯಾಕಂದರೆ ನಾನು ಹಲವಾರು ಸಿನಿಮಾಗಳಲ್ಲಿ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ನಾನು ಮಾಡ್ತಾಯಿದ್ದೆ. ಸುದೀಪ್ ಸರ್ ಸಿನಿಮಾದಲ್ಲಿ, ಮತ್ತು ಹೆಬ್ಬುಲಿನಲ್ಲಿ, ಮತ್ತು ಭರ್ಜರಿನಲ್ಲಿ, ಮತ್ತು ತೆಲುಗಲ್ಲಿ ಸಪ್ತಗಿರಿ ಅಂತ ನಮ್ಮ ಸಿನಿಮಾದಲ್ಲಿ ವಿಲನ್ನಾಗಿ ಅವ್ರು ಮಾಡಿದ್ದಾರೆ. ಅವ್ರ ಸಿನಿಮಾದಲ್ಲಿ ನಾನು ವಿಲನ್ನಾಗಿ ಮಾಡ್ತಿದ್ದೆ, ಆದರೆ ನನ್ನ ಭಾಗ್ಯ ನಮ್ಮ ಸಿನಿಮಾದಲ್ಲಿ ಅವರು ವಿಲನ್ನಾಗಿ ಮಾಡಿದ್ದಾರೆ ಕನ್ನಡದಲ್ಲಿ ಫಸ್ಟ್ ಟೈಮ್. ಹಾಗೆ ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ನನಗೆ ನಮ್ಮ ಮಾವರು ಒಂದು ಅವಕಾಶ ಕೊಟ್ಟು ಹಿಂಗೆ ಹೇಳಿದ್ರು, ಡೈರೆಕ್ಟರ್ ಕನ್ಫರ್ಮ್ ಮಾಡಿದ್ಮೇಲೆ ಅವ್ರಿಗೆ ಇಲ್ಲ ಸರ್ ಮಾಡ್ಬೋದು ಅಂತ. ಆವಾಗ ನಮಗೆ ಇದು ನಾನು ಸೆಲೆಕ್ಟ್ ಆಗಿ ಪ್ರೊಸೀಡ್ ಆದ್ವಿ. ಸರ್ ಇದು ಅಂದರೆ ನೀವು ಹೇಳಿದ್ರಿ ರಶ್ಮಿಕಾ ಮಂದಣ್ಣ ಆಡಿಷನ್ ಕೊಟ್ಟಿದ್ರು ಅದ್ರಲ್ಲ, ಆವಾಗಲೂ ನೀವೇನು ಆಡಿಷನ್ ಮಾಡಿದ್ದು, ಅವಾಗಲೂ ನೀವೇ ಇದ್ರಿ? ಹೌದು ಸರ್. ಹೆಂಗಿತ್ತು? ಹೀರೋ ಹೀರೋಯಿನ್ ಮಾತ್ರ ಇರಲಿಲ್ಲ ಇವರು. ಸೊ ಅವಾಗ ನಾವು ಉತ್ತರಳ್ಳಿಲಿ ಆಫೀಸ್ ಇತ್ತು, ಸೊ ಆಡಿಷನ್ ಕಾಲ್ ಮಾಡಿದ್ವಿ. ಅವಾಗ ರಶ್ಮಿಕಾ ಮಂದಣ್ಣ ಅವರು ಬಂದಿದ್ರು. ಸೊ ಅವ್ರದ್ದು ಡೈಲಾಗ್ಸು, ಡಾನ್ಸು ಎಲ್ಲ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅವಾಗ ಏನೋ ಅವ್ರು ಎಲ್ಲೂ ಹೋಗಿರ್ಲಿಲ್ಲ, ಮೋಸ್ಟ್ಲಿ ನಮ್ದೇ ಫಸ್ಟ್ ಆಡಿಷನ್ ಅನ್ಸುತ್ತೆ. ಅದಾದ್ಮೇಲೆ ನಮ್ದು ಪ್ರಿಪ್ರೇಷನ್ ಅದು ಇದು ಎಲ್ಲ ಸ್ವಲ್ಪ ಗ್ಯಾಪ್ ಆಯ್ತು ನಮ್ದು. ಯಾಕಂದ್ರೆ ನಾವು ಅರ್ಜೆಂಟ್ ಮಾಡಿ ಸಿನಿಮಾ ಮಾಡೋದು ಬೇಡ, ಕ್ವಾಲಿಟಿಯಲ್ಲಿ ಸಿನಿಮಾ ಮಾಡೋಣ, ಲೇಟ್ ಆದ್ರೂ ಪರವಾಗಿಲ್ಲ, ಯಾಕಂದ್ರೆ ಒಂದೇ ಸರಿ ಸೊ ಮಗು ಡೆಲಿವರಿ ಆಗೋದು ಅದನ್ನ ಪಾಲಿಸ್ಲೇಬೇಕು ನಾವು. ಹಾಗಾಗಿ ಸ್ವಲ್ಪ ವೆಯ್ಟ್ ಮಾಡಿದ್ವಿ ನಾವು. ಆ ಗ್ಯಾಪಲ್ಲಿ ಅವ್ರಿಗೆ ಕಿರಿಕ್ ಪಾರ್ಟಿ ಸಿಕ್ಬಿಡ್ತು. ಅದಾದ್ಮೇಲೆ ನೀವೇನು ಕೇಳಕ್ ಹೋಗಿಲ್ಲ, ಮತ್ತೆ ನಾವು ಅಪ್ರೋಚ್ ಮಾಡಕ್ ಹೋಗ್ಲಿಲ್ಲ. ಕರೋನಾ ಬಂತಲ್ಲ, ಗೊತ್ತಾಗ್ತಾ ಇದೆ ಟ್ರೈಲರಲ್ಲಿ ಒಬ್ಬ ರೈತನ ಮಗ, ಈ ಕಡೆ ಲವ್ ಸ್ಟೋರಿ ಎಲ್ಲದೂ ಇದೆ. ಸೊ ಏನು ನೀವೇ ಗೋಪಿ ಅಲ್ಲ ಸರ್, ಗೋಪಿಲೋಲ ಅಂದ್ರೆ ಆ ಟೈಟಲ್ ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಸರ್? ಕೃಷ್ಣನ ಲೀಲೆಗಳು ಏನೆಲ್ಲ ಇರುತ್ತೆ ಸರ್? ಎಲ್ಲಾ ಲೀಲೆಗಳು ಈ ಸಿನಿಮಾ ಹೀರೋಗೆ. ನೀವೇನ್ ರಾಧೆನಾ ರುಕ್ಮಿಣಿನ? ಅದು ಜನ ಡಿಸೈಡ್ ಮಾಡಬೇಕು. ಸೊ ಹಿಂಗಿರುತ್ತೆ ನಿಮ್ಮ ಕ್ಯಾರೆಕ್ಟರ್? ನನ್ನ ಕ್ಯಾರೆಕ್ಟ್ರು ಯೂಶಲಿ ಅದೇ ಎಲ್ಲ ಸಿನಿಮಾಗಳಲ್ಲೂ ಹೀರೋಯಿನ್ಸ್ಗೆ ಅಷ್ಟೊಂದು ಪ್ರಾಮುಖ್ಯತೆ ಇರೋದಿಲ್ಲ, ಬಟ್ ಈ ಸಿನಿಮಾದಲ್ಲಿ ತುಂಬಾನೇ ಪ್ರಾಮುಖ್ಯತೆ ಇದೆ, ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ. ಇಡೀ ಸಿನಿಮಾದಲ್ಲಿ ಥ್ರೂ ಔಟ್ ಆಗಿ ನಾನು ಕಾಣಿಸ್ಕೋತೀನಿ ಅಂತ ಒಂದು ಪಾತ್ರ. ಆ್ಯಂಡ್ ತುಂಬ ಎಲ್ಲ ಜನಕ್ಕೆ ಕನೆಕ್ಟ್ ಆಗುವಂಥ ಪಾತ್ರ, ವೆರಿ ಹೋಮ್ಲಿ ಪಾತ್ರ, ಫ್ಯಾಮಿಲಿ ಗರ್ಲ್ ಆ ಥರದ ಒಂದು ಪಾತ್ರ. ಲೀಲಾ ಅಂತ ಪಾತ್ರದ ಹೆಸರು. ಸೊ ಆ ಥರದ ಒಂದು ಪಾತ್ರ. ಸರ್ ಹಿಂದೆ 4 ಸಿನಿಮಾ ಅಂತಂದ್ರಿ, ಯಾವ್ಯಾವ ಸಿನಿಮಾ ಅದು? ನೀವು ಹೇಳಿದ್ರೆ ಎಲ್ಲ ಚಾಲೆಂಜು ಫಿಲಮ್ಗೂ. ಛಲಗಾರ ಅಂತ ಒಂದು ಮಾಡಿದ್ವಿ, ಇವರೇ ಡೈರೆಕ್ಟ್ರು. 32 ಸಲ ಆಪ್ರೇಷನ್ ಆಯಿತು ಮಗುಗೆ, ಒಬ್ಬ ಹುಡುಗನಿಗೆ. ಸ್ಪೆಷಲಿ ಚಾಲೆಂಜ್ಡ್ ಒಬ್ಬ ಒಂದು ಅನಾಥಾಶ್ರಮದಲ್ಲಿದ್ದ, ಅವನ್ನೇ ಕರ್ಕೊಂಬಂದು ಅವನ್ನೇ ಹೀರೋ ಮಾಡಿ ಅವನದೇ ಪಿಕ್ಚರ್ ಮಾಡಿದ್ದೀನಿ. ಅಂದರೆ ಒಬ್ಬ ಕಾಲಿಲ್ದನು ಕೈ ಇಲ್ದನು ಬದುಕಬಹುದು ಅಂತಕ್ಕಂಥದ್ದನ್ನ ತೋರಿಸಿದ್ದೇವೆ. ಇನ್ನೊಂದು ಈ ಮೊಬೈಲ್ ಏನೆಲ್ಲ ಕೆಲಸ ಮಾಡ್ತಕ್ಕಂಥ ನಾಟ್ ರೀಚಬಲ್ ಅಂತ. ನೀವು ಕರೆ ಮಾಡಿದ್ರೆ ಚಂದಾದಾರರು. ಈಗ ಮೊಬೈಲ್ ಗಾಡಿ ಹೋಗ್ತಾ ಇರ್ತೀರ, ಕಾರಲ್ಲೋ ಸ್ಕೂಟರಲ್ಲೋ, ಹಲೋ ಹಾಂ ಅಂತ ಓದ್ತಾ ಇರ್ತೀರ, ನೀವು ಗಮನ ಇಲ್ಲಿರ್ತದೆ. ಎಲ್ಲ ಮೇಲುಗಡೆ ಹತ್ತಿಂದ ಬಂತ ಹೊಡಿಬೋದು, ಅಥವಾ ನೀವೇ ಹೊಡಿಬೋದು, ಏನೋ ಮಾಡ್ಬೋದು. ಅದನ್ನೇ ಒಂದು ಪಿಕ್ಚರ್ ಮಾಡಿದೆ. ಇನ್ನೊಂದು ರಾಂಧವ್ ಅಂತೇಳಿ ಅದು ಮಾಡಿದ್ವಿ. ಅದು ನನ್ನ ಮಗ ಡೈರೆಕ್ಟ್ರು, ನಾನೇ ಬಿಟ್ಟಿದ್ದರು ಮಾಡಿದ್ವಿ. ಎಲ್ಲ ಚಾಲೆಂಜ್ ಬಿಸ್ನೆಸ್ ಇದು. ಜನ
ಪ್ರಶ್ನೆ ಅಲ್ಲ, ನಾನು ಒಳ್ಳೆ ಸಿನಿಮಾ ಮಾಡಿದ್ದೆ. ಇದರಲ್ಲಿ ಈ ಮೂರನ್ನು ಅನುಭವದ ಮೇಲೆ ಮಾಡಿದ್ದೀನಿ. ಹೆಂಗಿದೆ ಸರ್ ಅಂದರೆ ಈ ಕಡೆ ನಿಮ್ಮದು ಬೇರೆ ಬೇರೆ ಉದ್ಯಮ ಇದೆ, ಈಗ ಫುಡ್ ಇಂಡಸ್ಟ್ರಿಯಲ್ಲೂ ಇದ್ದೀರಾ, ಈ ಕಡೆ ಸಿನಿಮಾ ಇಂಡಸ್ಟ್ರಿಯಲ್ಲೂ ಇದ್ದೀರಾ. ಇದಕ್ಕೆ ಹೋಲಿಸ್ಕೊಂಡ್ರೆ ಸಿನಿಮಾ ಕಷ್ಟ ಅನ್ಸುತ್ತಾ ಅಥವಾ ಅಲ್ಲಿ ಲಾಭ ಇಲ್ಲಿ ಲಾಭ ಹೆಂಗಿದೆ? ಯಾವುದೂ ಸುಲಭ ಇಲ್ಲ, ನಾವಿರೋದೇ ಸುಲಭ ಇಲ್ಲ. ಇನ್ನು ಬಿಸ್ನೆಸ್ ಎಲ್ಲ ಕಾಂಪಿಟೇಷನ್ನೇ. ಈಗ ಈ ಫಿಲಮ್ನಲ್ಲಿ ಭಾಳಷ್ಟು ಗೊಂದಲಮಯಗಳು ಬಂದ್ವಾ. ಮೊನ್ನೆ ಒಂದೆರಡು ಕ್ಲಿಕ್ ಆಯ್ತಲ್ವಾ, ಕ್ಲಿಕ್ ಆಯಿತು, ಜನ ನೋಡ್ತಾರೆ, ಒಳ್ಳೇದಿದ್ರೆ ನೋಡ್ತಾರೆ ಅಂತ ನನ್ನ ಭಾವನೆ. ಅದೇ ಥರ ಮಾಡಬೇಕು, ನೋಡಬೇಕು, ನೋಡಿಸ್ಬೇಕು ಅನ್ನೋ ಉದ್ದೇಶಕ್ಕೆ ನಾವು ಡೀಪಾಗಿ ಯೋಚನೆ ಮಾಡಿ, ಇದು ಹೊಸ ಹೀರೋಯಿನ್ನು ಹೊಸ ಹೀರೋ ಬಿಟ್ಟರೆ ಇನ್ನೆಲ್ಲ ಹಳಬರು, ಎಸ್ ನಾರಾಯಣ ಅವರು ಹಳಬರು. ಅವರು ಒಳ್ಳೆ, ನಾನು 50 ಸಿನಿಮಾ ಡೈರೆಕ್ಟರ್ ಅಲ್ವಾ, ಈ ಥರ ಯಾವುದೂ ಮಾಡಲಿಲ್ಲ. ಈ ಥರ ಏನು ಮಾಡಿದಾರೆ ಡೈರೆಕ್ಟ್ರೆ? ಫಸ್ಟ್ ಒಳ್ಳೆ ಪಾತ್ರ, ಮದ್ದಿಂದ ಕಡೆಯವರು. ಇದು ಒಳ್ಳೆ ಪಾತ್ರ, ಒಳ್ಳೆ ಇದು. ಆಮೇಲೆ ಪದ್ಮಾವತ್ ಸೃತಿ ಮಾಡಿದ್ದಾರೆ, ಡಿಂಗ್ರಿ ನಾರೇಜ್ ಮಾಡಿದ್ದಾರೆ, ರೇಖಾರಾವ್ ಮಾಡಿದ್ದಾರೆ, ಜೋಸೈಮೆನ್ ಮಾಡಿದ್ದಾರೆ, ಹನುಮಂತೇಗೌಡರು ಮಾಡಿದ್ದಾರೆ. ಸುಮಾರು ಹಳಬರಿಗೆಲ್ಲ ಉತ್ತೇಜನ ಕೊಟ್ಟಿದ್ದೀವಿ. ಸಿನಿಮಾನೂ ಹಾಗೇ ಇದೆ, ಸ್ಟೋರಿ, ಆ್ಯಕ್ಟ್ರುಗಳು ಹಾಗೇ ಇದ್ದಾರೆ, ಎಲ್ಲ ಡಿಫ್ರೆಂಟ್. ಇದು ಒಂಥರ ನಾನು ವರ್ಣನೆ ಮಾಡೋಕ್ಕಾಗಲ್ಲ, ಪಿಕ್ಚರ್ ನೋಡಿದವರು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿರ್ತದೆ. ಸರ್ ಎಸ್ ನಾರಾಯಣ್ ಸರ್ ಬಗ್ಗೆ ಸೊ ಹಿಂಗೆ ಅಪ್ರೋಚ್ ಮಾಡಿದ್ರಿ, ಈ ರೈತನ ರೋಲು, ಸೊ ಹಿಂಗೆ ಒಪ್ಕೊಂಡ್ರಿ ಏನಂದ್ರು? ಸರ್ ಆ್ಯಕ್ಚುಲಿ ಹೀರೋಯಿನ್ನ ಸೆಲೆಕ್ಟ್ ಆದಮೇಲೆ ಇವಾಗ ಒಂದು ಇರೋದೇ ಪ್ರಮುಖ ಪಾತ್ರ ತಂದೆ ಪಾತ್ರ. ಸೊ ಅದು ತುಂಬ ಸ್ಟ್ರಾಂಗ್ ಆಗಿರೋ ಪಾತ್ರ. ಸೊ ಪ್ರೊಡ್ಯೂಸರ್ದು ಒಂದು ಉದ್ದೇಶ ಏನು ಅಂತಂದರೆ, ಸಿನಿಮಾ ಮಾಡಿದ್ರೆ ಹಳೆಯ ಕಲಾವಿದರುಗಳು ಇರಬೇಕು. ತುಂಬ ಜನ ಹಳೆ ಕಲಾವಿದರು ಬೇಡ ಅಂತಾರೆ, ಇವಾಗೆಲ್ಲ ಹೊಸ ಟ್ರೆಂಡ್ ಹೊಸ. ಬಟ್ ಅವ್ರಿಗೆ ಏನಂದ್ರೆ ಹಳೆಯ ಕಲಾವಿದರು ಬರಬೇಕು, ಯಾಕಂದರೆ ಅವ್ರ ಟ್ಯಾಲೆಂಟು, ಅವ್ರು ಮಾಡಿದಂಥ ಸಾಧನೆಗಳು ಅವೆಲ್ಲ ಮತ್ತೆ ಮರುಕಳಿಸ್ಬೇಕು. ಅವ್ರ ಉದ್ದೇಶ ಅದೇ. ನನಗೆ ಅವ್ರ ಜೊತೆಗೆ 2ನೇ ಸಿನಿಮಾ ಮಾಡ್ತಾ ಇರೋದು ಪ್ರೊಡ್ಯೂಸರ್ ಜೊತೆ ಹೇಳೋದಷ್ಟೇ, ಫಸ್ಟ್ ಹಳೆ ಕಲಾವಿದರು ತುಂಬಬೇಕು, ಕೇಳಿ ಈ ಥರ ಏನು ಮಾಡ್ತಾರ, ಆಮೇಲೆ ನೆಕ್ಸ್ಟ್ ಹೋಗೋಣ. ಇವರಿಬ್ರು ಹೊಸಬ್ರಾಗಿರೋದಕ್ಕೆ ಒಬ್ಬರು ಹುಡುಕ್ಬೇಕಾಗಿತ್ತು. ಎಸ್ ನಾರಾಯಣ್ ಅವ್ರದ್ದು ಒಂದು ಈ ಪಾತ್ರ ಮಾಡಿಸ್ಬೋದು. ಆಮೇಲೆ ಪ್ರೊಡ್ಯೂಸರ್ ಹೇಳಿದಾಗ ನಾನು ಫೋನ್ ಮಾಡಿ ಮಾತಾಡಿದೆ. ಅವ್ರು ಯೂಶಲಿ ಗೊತ್ತಲ್ಲ, ಒಪ್ಪಲ್ಲ. ಸೊ ಆಮೇಲೆ 50 ಸಿನಿಮಾ ಮಾಡಿದ್ದು, ಸೂಪರ್ ಹಿಟ್ ಸಿನಿಮಾ ಮಾಡಿದಂಥ ನಿರ್ದೇಶಕರು. ಬಟ್ ಅವರು ಸಾಕಷ್ಟು ಕಾಮಿಡಿಗಳನ್ನ ಮಾಡಿದ್ರು, ಕಾಮಿಡಿ ಚಿತ್ರಗಳನ್ನ ಮಾಡಿದ್ರು, ಎಂಟರ್ಟೈನ್ಮೆಂಟ್ ಸಿನಿಮಾಗಳನ್ನ ಮಾಡಿದ್ರು, ಆ್ಯಕ್ಟಿಂಗು. ಸೊ ಇದನ್ನ ಯಾಕೆ ಒಂದು ಬೇರೆ ಥರ ಅವ್ರಿಗೆ ಒಂದು ಶೇಡ್ ಇದು ಮಾಡ್ಬೋದು, ಟ್ರೈ ಮಾಡೋಣ ಅಂತ ಹೋಗಿ ಕತೆ ಹೇಳಿದ್ವಿ. ಈ ಕತೆ, ಈ ಪಾತ್ರ ಕೇಳಿದ್ರೆ ಯಾರು ಬೇಕಾದ್ರೂ ಒಪ್ಕೋತಾರೆ. ನಾನು ಆ ಪಾತ್ರ ಮಾಡ್ತೀನಿ, ಧರ್ಮೇಗೌಡನ ಪಾತ್ರ ಮಾಡ್ತೀನಿ. ಓಕೆ ಓಕೆ. ಸೊ ಹಾಗಾಗಿ ನಮ್ಮ ಟೀಮು, ನಮ್ಮ ಒಂದು ಪ್ರಿಪ್ರೇಷನ್ನು, ಯಾಕಂದ್ರೆ ಅವರು ಒಬ್ರು ದೊಡ್ಡ ನಿರ್ದೇಶಕರು. ಸೊ ಅದನ್ನೆಲ್ಲ ನೋಡಿ ನಮ್ಗೆ ಜೊತೆಗೆ ಒಪ್ಕೊಂಡು ತುಂಬ ಚೆನ್ನಾಗಿ ಮಾಡಿದ್ರು, ತುಂಬ ಅದ್ಭುತವಾಗಿ ಮಾಡಿದ್ರು. ಸರ್ ಹೆಂಗಿ ಸರ್ ನಿಮಗೆ ಎಸ್ ನಾರಾಯಣ್ ಸರ್ ಮಗನಾಗಿ ಅನ್ನಿಸ್ಕೊಂಡಿರೋದು ಹೆಂಗಿತ್ತಂದ್ರೆ, ಅವ್ರ ಸಿನಿಮಾ ನಾವು ನೋಡಿದ್ರೆ ತುಂಬ ಫ್ಯಾಮಿಲಿ ಸೆಂಟಿಮೆಂಟ್ ಸಿನಿಮಾ, ಅಪ್ಪ ಮಗಂದು ಸೆಂಟಿಮೆಂಟ್ ಸಿನಿಮಾಗಳು ತುಂಬ, ಸೂರ್ಯವಂಶ ಅದೆಲ್ಲ. ಸೊ ಅದರ ನಿರ್ದೇಶಕರ ಮಗನಾಗಿ ಮಾಡ್ತಾ ಇದ್ದೀವಿ ಅಂತ ಅಂದಾಗ ಹೆಂಗಿತ್ತು ಎಲ್ಲ? ಸರ್ ಏನಂದರೆ, ಇವಾಗ ನೀವು ಸೂರ್ಯವಂಶ ಅಂತ ಹೇಳಿದ್ರಿ, ನನಗೆ ಒನ್ ಆಫ್ ದಿ ಫೇವ್ರೇಟ್ ಮೂವಿ ಸೂರ್ಯವಂಶ. ಆಮೇಲೆ ಅಣ್ಣವರು ಶಬ್ದವಿಧಿ ಆಗಿರ್ಬೋದು, ಆಮೇಲೆ ದೊಡ್ಡ ದೊಡ್ಡ ಲೆಜೆಂಡ್ಗಳಿಗೆ ಅವರು ಸಿನಿಮಾ ಮಾಡಿದಂಥ ನಿರ್ದೇಶಕರು, ಲೆಜೆಂಡ್ರಿ ಡೈರೆಕ್ಟ್ರು. ಅವ್ರ ಜೊತೆಗೆ ನಾವು ಸ್ಕ್ರೀನ್ ಶೇರ್ ಮಾಡಬೇಕು, ಅವ್ರ ಜೊತೆಗೆ ಆ್ಯಕ್ಟ್ ಮಾಡಬೇಕು ಅಂದರೆ ಒಂದು ನರ್ವಸ್ಸು, ಭಯ ಅನ್ನೋದು ಇದ್ದೇ ಇರುತ್ತೆ. ಬಟ್ ಮೊದಲನೇ ದಿನ ಅವ್ರಿಗಿರೋ ಅನುಭವ, ಅವ್ರಿಗಿರೋ ಅಂಥ ಒಂದು ನೇಮು, ಫೇಮು, ಅವರೊಂದು ಟ್ಯಾಲೆಂಟು, ಅದೆಲ್ಲ ನೋಡಿದಾಗ ನಮಗೆಲ್ಲ ಒಂದು ಕಡೆ ಒಂದು ಇದಿರುತ್ತೆ. ಬಟ್ ಅವ್ರೇನು ಮಾಡಿದ್ರು, ನಾನು ನಿನ್ನ ಸಿನಿಮಾದಲ್ಲಿ ಧರ್ಮೇಗೌಡ, ನಿಮ್ಮ ಅಪ್ಪ ಮಗ ಯಾವತ್ತೂ ಸ್ನೇಹಿತರ ಥರ ಇರಬೇಕು ಅಂದ್ಬಿಟ್ಟು ನನಗೆ ಕೂತ್ಕೊಂಡು ಕಂಫರ್ಟ್ ಮಾಡಿದ್ರು. ಸೊ ನಮ್ಗೆ ಸೆಕೆಂಡ್ ಡೇಯಿಂದ ನಮ್ಗೆ ಯಾವತ್ತೂ ಆ ಥರ ಒಂದು ಇದೇ ಆಗಲಿಲ್ಲ. ತುಂಬ ಚೆನ್ನಾಗಿ ಪಾತ್ರ ನಿರ್ವಹಿಸೋಕ್ಕೆ ಅವರು ನಮಗೆ ಅನುಕೂಲ ಮಾಡಿಕೊಟ್ರು. ಅದೇ ರೀತಿ ಪದ್ಮಾವಸಂತಿ ಮೇಡಮು, ಆಮೇಲೆ ಏನು ನಾವು ಹೊಸಬ್ರು ಆಗಿರೋದ್ರಿಂದ ನಮ್ಗೇನು ಅಡ್ವಾಂಟೇಜ್ ಇವರೆಲ್ಲ ಇದ್ದಿದ್ರಿಂದ ಅಂದರೆ, ಪ್ರತಿಯೊಬ್ಬರಿಂದನೂ ಒಂದೊಂದು ಕಲ್ತ್ವಿ ನಾವು. ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾವೇನನ್ನ ತಪ್ಪು ಮಾಡಿದ್ರು ಅವ್ರು ನಮ್ಗೆ ಸಲಹೆ ಕೊಡ್ತಾಯಿದ್ರು, ಇದಿಂಗೆ ಅಂತ. ಸೊ ಅದೆಲ್ಲ ನಮಗೆ ಪ್ಲಸ್ಸೇ ಸರ್. ಮೇಡಮ್ ಹೆಂಗಿತ್ತು ಸಿನಿಮಾ ಅಂದರೆ, ಸಾಂಗ್ಸ್ ಬಗ್ಗೆ ಎಸ್ಪೆಷಲಿ 6 ಸಾಂಗ್ ಇದೆ ಅಂತ ಹೇಳಿದ್ರು. ಸೊ ಸಾಂಗ್ಸ್ ಎಲ್ಲ ಹೆಂಗೆ ಬಂದಿದೆ? ತುಂಬ ಚೆನ್ನಾಗಿ ಬಂದಿದೆ. ಅದರಲ್ಲಿ 4 ಸಾಂಗ್ಸಲ್ಲಿ ನಾನು ಮೇನಾಗಿ, 5 ಸಾಂಗ್ಸಲ್ಲಿ ಮೇನಾಗಿ ಕಾಣಿಸ್ಕೊತೀನಿ. ಈಗಾಗಲೇ 4 ಸಾಂಗು ಆಲ್ರೆಡಿ ರಿಲೀಸ್ ಆಗಿದೆ, ಅದನ್ನು ನೋಡಿರ್ತೀರ. ಸೊ ಸೂಪರ್ಬ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಂದರೆ ಒಂದೇ ಸಿನಿಮಾದಲ್ಲಿ, ಮೊದಲನೇ ಸಿನಿಮಾದಲ್ಲೇ ಎಲ್ಲ ಥರನೂ ಪಾತ್ರ ಮಾಡುವಂಥ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ಥ್ರೂ ಔಟ್ ದ ಸಿನಿಮಾ ಇದ್ದು ಆಲ್ಸೋ ಒಂದೊಂಥರ ಡಿಫ್ರೆಂಟ್ ಶೇಡ್ಸಲ್ಲೂ ಕಾಣಿಸ್ಕೊಳ್ಳೋ ಥರ ಪಾತ್ರ ಇರೋದು ಇಸ್ ಅಮೇಝಿಂಗ್. ಒಂದು ಸಾಂಗಲ್ಲಿ ತುಂಬ ಹೇರ್ ಸ್ಟೈಲ್ ಎಲ್ಲ ಚೇಂಜ್ ಆಗಿದೆ. ಹೌದು, ವಿಗ್ ಟ್ರಯಲ್ ಮಾಡಿದ್ದೀವಿ. ಅದೆಲ್ಲ ಹೆಂಗಿತ್ತು ಅಂತ ಸರ್? ಬೇರೆ ಲುಕ್ಕು
ಅದು ಫಸ್ಟ್ ಟ್ರಯಲ್ ಮಾಡಿದಾಗ ಐ ವಾಸ್ ನಾಟ್ ವೆರಿ ಶ್ಯೂರ್. ನಾನು ಡೈರೆಕ್ಟ್ರನ್ನ ಕೇಳಿದೆ ಈ ವಿಗ್ಗಾ ಸರ್ ಅಂತ. ಅದಕ್ಕೆ ಹೌದು ಇದು ಕರೆಕ್ಟಾಗಿ ಸೂಟ್ ಆಗುತ್ತೆ, ನಾವು ಅಂದ್ಕೊಂಡಿರೋ ಇದಕ್ಕೆ ಆ ಸಿಚುವೇಶನಿಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ, ಇದೇ ವಿಗ್ಗೆ ಅಂತ ಹೇಳಿದ್ರು. ಫಸ್ಟ್ ಟ್ರಯಲ್ ಮಾಡಿದಾಗ ಸ್ವಲ್ಪ ಅಳುಕಿತ್ತು. ಅದಾದಮೇಲೆ ಪಾತ್ರ ನಾನು ಲೀಲಾಗಿ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾನು ಡೈಜೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಐ ವಾಸ್ ಆಲ್ ರೈಟ್. ಇನ್ನು ಗೋವಾದಲ್ಲಿ ಅದನ್ನು ಶೂಟ್ ಮಾಡಿದ್ದು. ಅವಾಗ ಇನ್ಫ್ಯಾಕ್ಟ್ ನಾನು ವಿಗ್ ಹಾಕೊಂಡು ಹೋದಾಗ ನನ್ನ ತಂದೆನೇ ನಾನು ರೆಕಗ್ನೈಸ್ ಮಾಡಿಲ್ಲ, ಯಾರೋ ಬರ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರು. ಸೊ ಅಷ್ಟು ಡಿಫ್ರೆಂಟ್ ಲುಕ್ ಕೊಡ್ತು. ಆ್ಯಂಡ್ ಅದು ಫಸ್ಟ್ ಒನ್ನಲ್ಲೇ ಟ್ರಯಲ್ ಮಾಡಿರೋದು ಇಸ್ ಅಮೇಝಿಂಗ್. ಸಕ್ಕತ್ತಾಗಿತ್ತು. ವಿಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಗೋವಾದಲ್ಲೂ ಎಲ್ಲರೂ ತುಂಬ ಸ್ಪೆಸಿಮನ್ ಥರ ನೋಡ್ತಾ ಇದ್ರು ನನ್ನ. ಅಂದರೆ ಅದೆಲ್ಲೋ ಒಂದು ವರ್ಕ್ ಆಗ್ತಿದೆ ಅನ್ನೋ ಒಂದು ಭಾವನೆ ಚೆನ್ನಾಗಿತ್ತು. ಸೊ ಸಿನಿಮಾ ಈಗ ಬಜೆಟ್ ಎಲ್ಲ ಎಷ್ಟಾಯಿತು, ಹೆಂಗೆ ಮಾಡಿದ್ರಿ? ಬಜೆಟ್ ಕೌಂಟ್ ಮಾಡಲ್ಲ, 2 ಕೋಟಿ ಮೇಲಾಗಿದೆ. 3ವರೆಗೂ ಹೋಗಿರ್ಬೋದು, ನಾನು ಇನ್ನೂ ಕೌಂಟ್ ಮಾಡಲ್ಲ. ಬಟ್ ಯಾವುದಕ್ಕೂ ಕೊರತೆ ಇಲ್ಲ, ಆ ಥರ ಮಾಡಿದ್ದೀವಿ. ಹೆಂಗೆ ಸರ್ ಅಂದರೆ 3 ಜನ ನೋಡಬೇಕಲ್ಲ, ಜನಗಳಿಗೆ ಬೇಜಾರಾಗಬಾರ್ದಲ್ಲ. 2.25 ಗಂಟೆ ಕೂತ್ಕೊಂಡು ನೋಡ್ಬೇಕಾದ್ರೆ ಅವರು ಪಾಪ ದುಡ್ಡು ಕೊಟ್ಟಿರ್ತಾರೆ, ನನ್ನ ನೋಡ್ತಾರಲ್ಲ, ಸಿನಿಮಾ ನೋಡ್ತಾರಲ್ಲ, ಅದ್ರ ತಕ್ಕನಂಗೆ ಮಾಡೋದಕ್ಕೆ ಕ್ಲೀನಾಗಿ ಎಲ್ಲ ಮಾಡಿದ್ದೀವಿ. ಹೆಂಗೆ ಒಬ್ಬ ಹೊಸ ಹೀರೋ ಹೊಸ ಹೀರೋಯಿನ್ ಹಾಕಿ 3 ಕೋಟಿ ಹಾಕಿ ನಿಮ್ಮ ಪ್ಲಾನ್ ಹೆಂಗಿದೆ ಸರ್? ಪಿಕ್ಚರ್ ಮೇಲೆ ನನ್ನ ನಂಬಿಕೆ. ಪುನೀತ್ ರಾಜ್ಕುಮಾರ್ ಅವರು ಒಪ್ಕೊಂಡವ್ರೆ ಅಂದರೆ ಅವ್ರಂತ ದೊಡ್ಡವ್ರು ಒಪ್ಕೊಂಡವ್ರೆ ಸಿನಿಮಾನ. ಇವ್ರ ಕೈಲಿ ಮಾಡಿಸ್ಬೋದು ಅಂತ ಐಡಿಯಾ ಓಡಿಸಿ ನಮ್ಮ ಡೈರೆಕ್ಟ್ರ್ ಕೇಳಿದ್ವಿ, ನೋಡಿ ಅವ್ರ ಕೈಲಿ ಮಾಡಿಸೋಕ್ಕಾಗುತ್ತಾ ಅಂತ ಕೇಳಿ ಈ ಹುಡುಗಿನ ಕೇಳಿದೆ. ನಮ್ಮ ಮುಂದೆ ಹುಟ್ಟಿದ ಮಗು, ಏನಮ್ಮ ನೀನು ಮಾಡ್ತೀರಮ್ಮ, ಆಯ್ತು ಅಂಕಲ್ ನೋಡೋಣ ಅಂತೇಳಿ ಚಾಲೆಂಜ್ ತಗೊಂಡು ಅವ್ರ ಕೈಲಿ ಒಂದು 2 ತಿಂಗಳು ತರಬೇತಿ ಕೊಟ್ಟೇ ಮಾಡಿದ್ದಾರೆ. ಎಲ್ಲ ಮಾಡಿ ಪ್ರತಿಯೊಂದು. ಆಮೇಲೆ ಸೀನಿಯರ್ ಇದಲ್ಲ ಅವರೆಲ್ಲ ನಮ್ಮ ಎಸ್ ನಾರಾಯಣ ಅವರು, ಪದ್ಮಾವಾಸ್ ಅಂತವರು ಅವರು ಸಲಹೆ ಕೊಟ್ಟಿದ್ದಾರೆ. ಅವರು ಅದ್ರ ತಕ್ಕನಾಗಿ ಡೈರೆಕ್ಟ್ರನ್ನು ಮಾಡಿ ಅದ್ಭುತವಾಗಿ ಒಳ್ಳೆ ಕ್ಯಾಮ್ರಾಮ್ಯಾನು, ಒಳ್ಳೆ ಟೀಮ್ ಇತ್ತು. ಒಂದೇ ಅಲ್ಲ, ಎಲ್ಲರೂ ಒಗ್ಗೂಡಿ ಯಾವುದು ಒಡಕಾಗದೆ ಕ್ಲೀನಾಗಿ ಮಾಡಿದ್ದೀವಿ. 40 ದಿವಸದ ಮೇಲಾಯಿತು. 40 ನನಗೆ ಲೆಕ್ಕ ಇಲ್ಲ, ನಾನು ಅವರು ಬಂದೇ ಇಲ್ಲಪ್ಪ, ಅವರು ಬರಲಿಲ್ಲ. ಔಟ್ಡೋರ್ ಶೂಟ್ಸ್ ಬಂದಿಲ್ಲ. ನಾನು ಡೈಲಿ ರಿಪೋರ್ಟ್ ತಗೊಳ್ತಾ ಇದ್ದೆ ಅಷ್ಟೇ. ಇವರೆಲ್ಲ ಇದ್ರಲ್ಲ ಅವರು ಹಳೆ ಡೈರೆಕ್ಟ್ರು, ನಾವು ಅವ್ರಿಗೇನು ಹೇಳಂಗಿಲ್ಲ. ಹಳೆ ಸ್ನೇಹಿತರು ಒಂದು ಪಿಕ್ಚರ್ ಮಾಡಿದ್ರು. ಸರ್ ಇದು ಬಜೆಟ್ ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ ಯೂಶಲಿ ಎಲ್ಲರೂ 1 ಕೋಟಿ ಮ್ಯಾಕ್ಸಿಮಮ್ ಇತ್ತು, 1.5 ಕೋಟಿ 2 ಕೋಟಿ ಒಳಗಡೆನೆ ಮಾಡ್ಬೇಕಂತ ಇರ್ತಾರೆ. ಸೊ ನೀವು ಕಾಂತಾರ ಎಷ್ಟು ಮಾಡಿದ್ದಾರೆ? ಕಾಂತಾರ ಸ್ಟಾರ್ಸ್ ಅಲ್ಲ ಸರ್, ರಿಷಬ್ ಶೆಟ್ಟಿ ಎಷ್ಟು ಮಾಡಿದ್ದಾರೆ ದುಡ್ಡು? ಕಲೆಕ್ಷನ್ ಆಗಿದೆ. ಅವರು ಹೊಸಬ್ರಲ್ವಾ? ಇಲ್ಲ, ರಿಷಬ್ ಶೆಟ್ಟಿ ಆಲ್ರೆಡಿ ಇಂಟ್ರೆಸ್ಟ್ ಆಗಿದ್ರು ಅವ್ರು ಏನಾದ್ರೂ ನಾವು ಅದ್ರಕ್ಕೆ ಯಾವುದಕ್ಕೂ ಕಡಿಮೆ ಇಲ್ಲ. ಹೌದು, ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಸಿನಿಮಾ ತೆಗೆದಿದೆ. ಸರ್ ಇವಾಗ ಬಜೆಟ್ ಕೇಳ್ತಿರಲ್ಲ, ಆಕ್ಚುಲಿ ಇಷ್ಟಪಟ್ಟು ಸಿನಿಮಾ ಮಾಡಿದ್ದು ಪ್ರೊಡ್ಯೂಸರು, ಕಷ್ಟಪಟ್ಟು ಸಿನಿಮಾ ಮಾಡಿಲ್ಲ, ಇಷ್ಟಪಟ್ಟು ಸಿನಿಮಾ. ನಾವೆಲ್ಲ ಕಷ್ಟಪಟ್ಟಿದ್ದೀವಿ, ಅವ್ರು ಇಷ್ಟಪಟ್ಟು ದುಡ್ಡು ಹಾಕಿದ್ದಕ್ಕೆ. ಇಷ್ಟಪಟ್ಟಾಗ ನಿಮಗೆ ಬಜೆಟು ಲಿಮಿಟು ಕನ್ಸಿಡರ್ ಆಗಲ್ಲ. ಇಷ್ಟಕ್ಕೆ ಮಾಡ್ಬೇಕು, ಒಳ್ಳೆ ಸಿನಿಮಾ ಮಾಡ್ಬೇಕು. ಚೆನ್ನಾಗಿ ಬಂದಿಲ್ವಾ ನಾನು ರಿಲೀಸೇ ಮಾಡಲ್ಲ, ಚೆನ್ನಾಗಿ ಬರ್ಬೇಕು, ನಿಮಗೇನು ಕಡಿಮೆ ಆಗಿದ್ದಾರೆ ನಾನು ನೋಡ್ಕೊತೀನಿ. ಹಂಗಿದ್ದಾಗ ಬಜೆಟ್ ಲಿಮಿಟ್ ಅಂತ ಬರಲ್ಲ ಸರ್. ಚಾಲೆಂಜ್ ಮಾಡ್ತೀವಿ ಅಂತ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತ ಒಬ್ಬರು ಚೆನ್ನಾಗಿಲ್ಲ ಅಂದ್ರೆ ನೀವು ನನಗೆ ಹೇಳ್ಬೇಕಾರೆ. ಸರ್ ಇದಕ್ಕೆಲ್ಲ ಒಂದು ಕ್ಲಾರಿಟಿ ಏನಂದ್ರೆ, ಇವಾಗ ಮುಂಗಾರು ಮಳೆ ಸಿನಿಮಾ ಕೂಡ ಅಪ್ಪು ಸರ್ಗೆ ಹೋಗಿತ್ತು, ಕಾಂತಾರ ಸಿನಿಮಾ ಕೂಡ ಅಪ್ಪು ಸರ್ಗೆ ಹೋಗಿತ್ತು, ಹಾಗೆ ಇದು ಅಪ್ಪು ಸರ್ಗೆ ಹೋಗಿತ್ತು. ಅಂದರೆ ಅಪ್ಪು ಸರ್ ಸೆಲೆಕ್ಟ್ ಮಾಡಿ ಏನೋ ಒಂದು ಆಗಿರುತ್ತೆ ಅಂದರೆ ಅದೊಂದು ಆಶೀರ್ವಾದ ಅಂತ ಇವಾಗ. ಸೊ ಆ ಕತೆ ಅಷ್ಟು ಚೆನ್ನಾಗಿರುತ್ತೆ ಅಂತ. ಇಲ್ಲಿ ಕಥೆಯಲ್ಲಿ ನಾನಲ್ಲ ಹೀರೋ, ಸಿನಿಮಾದಲ್ಲಿ ನಾನು ಹೀರೋ ಆಗಿರ್ಬೋದು, ಬಟ್ ಈ ಸಿನಿಮಾದಲ್ಲಿ ಇವಾಗ ಅಪ್ಪು ಸರ್ ಸಿನಿಮಾ ಹೆಂಗೆ ಮಾಡ್ತಾಯಿದ್ರು, ಅವಾಗ ನೀವು ಹೇಳಿದ್ರೆ ಎಸ್ ನಾರಾಯಣ್ ಸರ್ ಒಂದು ಕೌಟುಂಬಿಕ ಆಧಾರಿತ ಚಿತ್ರ ಯಾವುದು ಸೂರ್ಯವಂಶ ಆಗಿರ್ಬೋದು, ಅವ್ರು ಮಾಡ್ತಿದ್ದಂಥ ಸಿನಿಮಾಗಳು ಅವರು ಒಪ್ಕೊಳಕ್ಕೆ ಏನು ಮುಖ್ಯವಾಗಿ ಕಾರಣ ಅಂದರೆ ಈ ಕತೆ ನೋಡಿ ಒಪ್ಕೊಂಡಿರೋದು. ಇವತ್ತು ಯಾರೇ ಒಬ್ರು ನಾವು ಕತೆ ಇವತ್ತೆಲ್ಲ ಕೇಳೋದು ಕಂಟೆಂಟ್ ಹೆಂಗಿದೆ, ಕತೆ ಹೆಂಗಿದೆ ಅಂತ. ಆ ಒಂದು ಇದ್ರ ಮೇಲೆ ಸರ್ ನಮಗೆ ತುಂಬ ನಂಬಿಕೆ ಏನಂದರೆ, ಗೋಪಿಲೋಲ ಸಿನಿಮಾ ಕತೆ ಚೆನ್ನಾಗಿದೆ. ಪ್ರತಿಯೊಂದು ಮನೆಯಲ್ಲೂ ಅಪ್ಪನಲ್ಲಿ ಒಬ್ಬ ನಾಯಕ ಇರ್ತಾನೆ, ಮಗನಲ್ಲಿ ಒಬ್ಬ ನಾಯಕ ಇರ್ತಾನೆ, ತಂಗಿಗೆ ಒಬ್ಬ ಹೀರೋ ಆಗಿ ಅಣ್ಣ ಇರ್ತಾನೆ, ತಾಯಿಗೆ ಒಬ್ಬ ಹೀರೋ ಆಗಿ ಮಗ ಇರ್ತಾನೆ, ತಂದೆನೇ ಇನ್ಸ್ಪಿರೇಷನ್ ಆಗಿರ್ತಾನೆ. ಅಂದರೆ ಈ ಪಾತ್ರ ಗೋಪಿಲೋಲ ಅನ್ನೋ ಪಾತ್ರ ಯಾರೋ ಒಬ್ಬ ಹೀರೋಗೆ ಸೀಮಿತ ಅಲ್ಲ, ಅಣ್ಣ, ತಮ್ಮ, ಅಪ್ಪ ಯಾರೇ ಆಗಿರಲಿ ಅವ್ರಿಗೆಲ್ಲದೂ ಒಂದು ಸೀಮಿತವಾದಂಥ ಪಾತ್ರ ಇದು. ಎಲ್ಲ ಆಸ್ಪೆಕ್ಟ್ಸಲ್ಲೂ ಇದು ಕವರ್ ಆಗಿದೆ. ಈ ವಿಷಯ ತಿಳ್ಕೊಂಡು ಶಿವರಾಜ್ ಕುಮಾರ್ ಅವರನ್ನೇ ಶಿವಣ್ಣ ಗಣೇಶ ಹಬ್ಬದ ದಿವಸ ನಮಗೆ ಸಾಂಗ್ ಸ್ಪೆಷಲ್ ಸಾಂಗ್
ಅವ್ರಿಗೆಲ್ಲ ಗೊತ್ತಿತ್ತು ಫಸ್ಟು ಪಾಪ. ಅವ್ರು ಬಂದು ನಿಮಗೆ ಬನ್ನಿ ಅಂತ ಕರೆದ್ಬಿಟ್ಟು ನಮ್ಮ ಹೀರೋನ ನಮಗೆ ಇನ್ನೊಂದೇನಂದ್ರೆ ಶಿವಣ್ಣ ತುಂಬಾ ಸಪೋರ್ಟ್ ಮಾಡಿದ್ರೆ. ಟೈಟಲ್ ಸಾಂಗ್ ಅವರೇ. ಟ್ರೈಲರ್ ಲಾಂಚ್ ಮಾಡ್ತೀವಿ 22ಕ್ಕೆ. ಶ್ರೀನಗರ ಕಿಟ್ಟಿ ಬರ್ತಾರೆ, ಜೋಸೆಮಿನ್ ಬರ್ತಾರೆ, ಆಮೇಲೆ ರಾಜೇಂದ್ರ ಸಿಂಗ್ ಬಾಬು ಬರ್ತಾರೆ. ಎಲ್ಲರೂ ಬಂದು ಟ್ರೈಲರ್ ಲಾಂಚ್ ಮಾಡ್ತೀವಿ, ಅದ್ಭುತವಾಗಿ ಮಾಡ್ತೀವಿ. ಎಲ್ಲ ಬಂದಿದ್ದು ನೋಡಿ. ಅಲ್ಲಿ ಟ್ರೈಲರ್ ನೋಡಿದ್ರಲ್ಲ ಹೇಗಿದೆ? ಚೆನ್ನಾಗಿದೆ ಸರ್. ನಾವು ನಿಮ್ಮ ಫಸ್ಟ್ ನೀವೇ ನೋಡಿದ್ರದು. ಹೌದಾ? ಯಾರು ಸಿನಿಮಾ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಚೆನ್ನಾಗಿ ಕೇಳ್ಬೋದು ಅಂತ. ಆಮೇಲೆ ಟ್ರೈಲರು ಚೆನ್ನಾಗಿರ್ಬೇಕು ಅಂತಲೇ ಮಾಡ್ತಾರೆ, ಅದು ತಕ್ಕನಂಗೆ ಪಿಕ್ಚರ್ ಇದೆ ಅಂತ ತಿಳ್ಕೊಳ್ಳಿ. ಚಾಲೆಂಜ್ ಮಾಡ್ತೀನಿ ಬೇಕಾದ್ರೆ. ಭಾಳ ಚೆನ್ನಾಗಿದೆ, ಅದ್ಭುತವಾಗಿ ಪಿಕ್ಚರ್. ನಾನು ಕಂಡಾಗೆ ಬಂಗಾರ ಮನುಷ್ಯ ಬಂದಾನೆ. ಇದು ಬೇರೆ ಥರ ಡಿಫ್ರೆಂಟು. ಅದು 1000 ಪಿಕ್ಚರ್ ಎಲ್ಲರೂ ಚೆನ್ನಾಗಿ ಮಾಡಿ ಅವರು ಒಂದೊಂದು ಥರ ಮಾಡಿದ್ದಾರೆ. ಇದು ನಮ್ಮದು ಒಂಥರ ಡಿಫ್ರೆಂಟ್. ಫೈನಲಿ ಸರ್ ಈಗ 4ನೇ ತಾರೀಕು ರಿಲೀಸ್ ಆಗ್ತದೆ. 4ನೇ ತಾರೀಕು. ಸೊ ಫೈನಲ್ ಆಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಸಿನಿಮಾ ಬಗ್ಗೆ? ಸರ್, ಎಲ್ರಿಗೂ ಕೇಳ್ಕೊಳೋದೇನೆಂದರೆ, ಕರ್ನಾಟಕ ಜನತೆಗೆ ಒಳ್ಳೆ ಸಿನಿಮಾ ಮಾಡಿದಾಗ ಯಾವತ್ತೂ ಆಡಿಯನ್ಸ್ ಕೈ ಬಿಟ್ಟಿಲ್ಲ. ಇವಾಗ ಯಾವುದೇ ಒಂದು ಸಿನಿಮಾದಲ್ಲಿ ಇವರು ರವಿಚಂದ್ರನ್ ಸರ್ ರೀಸೆಂಟಾಗಿ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರು, ಒಳ್ಳೆ ಸಿನಿಮಾ ಮಾಡಿದಾಗ ಯಾವತ್ತೂ ಜನ ಕೈ ಬಿಡಲ್ಲ ಅಂತ. ಇತ್ತೀಚೆಗೆ ಒಳ್ಳೆ 2 ಸಿನಿಮಾ ಬಂತು, ಜನ ನೋಡಿದ್ದಾರೆ, ಥಿಯೇಟ್ರಿಗೆ ಬರಲ್ಲ, ಆಡಿಯನ್ಸ್ ಬರಲ್ಲ ಅಂತ. ಸಿನಿಮಾ ಜನಕ್ಕೆ ಬೇಕಾಗಿರೋ ಥರ ಸಿನಿಮಾ ಮಾಡಿದಾಗ ನಮ್ಮ ಕನ್ನಡದಲ್ಲಿ ಹೀರೋ ದೊಡ್ಡವರು ಚಿಕ್ಕವರು ಅಂತಲೂ ನೋಡಿಲ್ಲ, ಹೊಸಬ್ರು ಅಂತಲೂ ನೋಡಿಲ್ಲ, ಒಳ್ಳೆ ಸಿನಿಮಾನ ಒಪ್ಕೊಂಡಿದ್ದಾರೆ. ಹಾಗೆ ಇದು ಕೂಡ ಒಂದು ಕೌಟುಂಬಿಕ ಆಧಾರಿತ ಚಿತ್ರ, ಫ್ಯಾಮಿಲಿ ಪ್ಯಾಕ್ ಸಿನಿಮಾ. ಏನೇನು ಬೇಕೋ ಒಂದು ಆಡಿಯನ್ಸ್ ಬಂದು 2 ಅವರ್ ಕೂತ್ಕೊಂಡ್ರೆ ಎಂಟರ್ಟೈನ್ಮೆಂಟು, ಫ್ಯಾಮಿಲಿ, ಎಮೋಷನ್ನು, ಸಾಂಗ್ಸು, ಫೈಟ್ಸು, ಎಲ್ಲ ರೀತಿಯಲ್ಲೂ ಒಂದು ಮೆಸೇಜ್ ಪ್ರತಿಯೊಂದು ಈ ಸಿನಿಮಾದಲ್ಲಿರೋದ್ರಿಂದ ನಾನು ಕೇಳ್ಕೊಳೋದೇನೆಂದರೆ, ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು ಸರ್ ಎಲ್ಲರಿಗೂ. ಒಳ್ಳೆದಾಗಲಿ ಸಿನಿಮಾಗೆ. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.